ದಿನ ಸುಮಾರು 1-1.5 ನಡುವೆ ನಮ್ಮ ಕಡೆ ಬಜಾರ್ ರೋಡ್ ಅಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ. ಆ ಶ್ರೀನಿವಾಸ್ ಲಾಡ್ಜ್ ಅಲ್ಲಿ ಲಾವು ಮಾಮಲೆದಾರ್ ಅಂತ ಹೇಳಿ ವಯಸ್ಸು ಸುಮಾರು 68 ವಯಸ್ಸು. ಇವರು ಗೋವಾ ರಾಜ್ಯದ ಹೊಂಡಾ ಎಂಬ ಜಾಗದ XMLA ಆಗಿರ್ತಾರೆ. ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ. ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡ್ಸ್ಕೊಂಡ್ ಬರೋ ಸಮಯದಲ್ಲಿ ಅವ್ರಿಗೆ ಮತ್ತೆ ಒಂದು ಆಟೋ ಡ್ರೈವರಿಗೆ ಗಾಡಿ ಟಚ್ ಆಯ್ತು ಅನ್ನೋ ವಿಚಾರಕ್ಕೆ ಒಂದು ಆಲ್ಟರ್ಕೇಶನ್ ಆಗುತ್ತೆ. ಆ ಸಮಯದಲ್ಲಿ ಆಟೋ ಡ್ರೈವರ್ ಇವ್ರಿಗೆ ಆಲ್ಟರ್ಕೇಶನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ಏಟ್ನ ಕೊಡ್ತಾರೆ. ಕಪಾಳಕ್ಕೆ ಏಟ್ನ ಕೊಟ್ಟಿದ್ದ ನಂತರ ಇವರು ಅವ್ರ ಲಾಡ್ಜ್ ನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಾ ಅಲ್ಲಿ ಅವರು ಕುಸಿದ್ ಬೀಳ್ತಾರೆ. ಕುಸಿದ್ ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟಲ್ಗೆ ತಂದು ದಾಖಲು ಮಾಡ್ತಾರೆ. ಇಲ್ಲಿ ಅವ್ರದ್ದು ECG ಮತ್ತೆ ಇನ್ನಿತರೆ ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ ನೆಲ್ಲ ಮಾಡಿದ ನಂತರ ಅವ್ರನ್ನ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿದ ನಂತರ ನಾವು ಒಂದು MSC ಕೂಡ ಬರುತ್ತೆ, ಅದ್ರ ಬಗ್ಗೆ ನಾವು ಪ್ರಕರಣ ಕೂಡ ಇವಾಗ ದಾಖಲು ಮಾಡ್ಕೊಂಡಿದೀವಿ, ಮತ್ತೆ ಆರೋಪಿನ ದಸ್ತಗಿರಿ ಮಾಡಿದ್ವಿ. ಇಲ್ಲ, ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದ್ದ ಸಮಯದಲ್ಲಿ ಇಬ್ರಿಗೂ ಆರ್ಗ್ಯುಮೆಂಟ್ ಆಗಿದೆ. ಆರ್ಗ್ಯುಮೆಂಟ್ ಆಗಿದ್ದ ಸಮಯದಲ್ಲಿ ಆಟೋ ಡ್ರೈವರ್ ಇವ್ರಿಗೆ ಕೈ ಎತ್ತಿ ಕಪಾಳಕ್ಕೆ ಹೊಡೆದಿದ್ದಾನೆ. ಆ ನಂತರ ಇವರು ಲಾಡ್ಜ್ಗೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ರಿಸೆಪ್ಷನ್ ಏರಿಯಲ್ಲಿ ಕುಸಿದ್ ಬಿದ್ದಿದ್ದಾರೆ. ಕುಸಿದ್ ಬಿದ್ದ ಮೇಲೆ ಅವ್ರಿಗೆ ಹಾಸ್ಪಿಟಲ್ಗೆ ತಂದಿದ್ದಾರೆ. ಆ ಸಮಯದಲ್ಲೇನೆ ವಿಷಯ ಗೊತ್ತಾಗಿ ನಾವು ಆರೋಪಿನ ದಸ್ತಗಿರಿ ಕೂಡ ಮಾಡಿದೀವಿ. ಮುಂದಿನ ತನಿಖೆ ಕೂಡ ಮಾಡ್ತೀವಿ, ಮತ್ತೆ ವೈದ್ಯಕೀಯದ ಎಲ್ಲ ಸ್ಟೇಟ್ಮೆಂಟ್ಸ್ ಕೂಡ ನಾವು ಆರೋಪಿ ಒಬ್ಬನೇ ಇದ್ದಾನೆ, ಆಟೋ ಡ್ರೈವರ್, ಮತ್ತೆ ಆಟೋ ಕೂಡ ಸೀಸ್ ಮಾಡಿದೀವಿ. ಆರೋಪಿನ ನಾವು ತಗೊಂಡ್ಬಂದಿದೀವಿ. ಆರೋಪಿನ ನಾವು ಇವಾಗ ಇಟ್ಕೊಂಡಿದೀವಿ, ವಿಚಾರಣೆ ವಿಚಾರಣೆ ಮಾಡಿ ನಿಮ್ಗೆ ಎಲ್ಲ ಡೀಟೇಲ್ಸ್. ಈಗ ಬರಾಕ್ರಿ ರಿಕ್ಷಾ ಅವ್ರ ಒಬ್ಬರ ಬರತ್ರಿ, ಇವ್ರ ಕಾರ್ ತಗೊಂಡ್ ಬರಾಕಿತ್ರಿ ಕಡೆ ಬೈರದಿಂದ ಶ್ರೀನಿವಾಸ್ ಲಾಡ್ಜ್ಗೆ ಇರ್ತಾರ್ರಿ. ಅವ್ರ ಪ್ಯಾಸೆಂಜರ್ ಅನ್ಕಾಸ್ ಬಂದಾರ. ಅವ್ರ ಸಬ್ ರಿಕ್ಷಾಗೆ ಟಚ್ ಆತ್ರಿ. ಟಚ್ ಆತಂದ್ರೆ ಕಾರ್ ಅವ್ರು ನಿಂತಿರಲ್ಲ, ಸ್ವಲ್ಪ ಆಗಿತ್ ಅನ್ಕ ಹಿಂಗ ಬಂದ್ಬಿಟ್ಟಾರು. ಎಲ್ಲಾರು ಮಂದಿ ಅಲ್ಲಿ ಹೇಳ್ತಾರಿದೆ ಏನಪ್ಪಾ ಐತಿ, ಏನ್ ಮಾತಾಡ್ಬೇಕಂತ ಕೆಲಸ ಇಲ್ಲ, ಜೋರ್ ದಾದಾಗಿರಿ ಮಾಡ್ಕೊಂಡ್ ಕೆಸ ಮ್ಯಾಲ್ ಬಂದ್ ಕೆಲ್ಸ ಒಂದ್ ಬಡಿ ಬಿಟ್ರಿ. ಅವಂಗ ಬಡಿದಂದ್ರೆ ಅವ್ನ್ ಸ್ವಲ್ಪ ಚಕ್ಕರ್ ಬಂದ್ ಕೆಲ್ಸ ಮ್ಯಾಲ್ ಬಂತಂದ್ರೆ ಇಲ್ಲೇ ಡೆಡ್ ಇದು ಆನ್ ಸ್ಪಾಟ್ ಒಂದು ಡೆಡ್ ಆಗ್ಬಿತ್ರಿ. ಅದು ಹಂಗಾಗೈತ, ಅದ ಹೊಡೆದಿತ್ ಆಗೈತೆ ಏನ್ ಗೊತ್ತಿಲ್ಲ. ಏನ್ ಆಟ ಹೊಡೆದಾರ ಅನ್ ಕೆಲ್ಸ ಅದು ಪ್ರೂಫ್ ಇದೆ. ಬಾಳ ಜನ ಬಂದ್ ಕೆಲ್ಸ ಒಬ್ಬ ಬಡ್ದಾನ್ರಿ, ಒಂದ ಹೊಡ್ದಾನ್ರಿ, ಬಾಳ ಸ್ಟ್ರಾಂಗ್ ಬಂದಾನ್ರಿ. ಅವ್ರ ಬಂದ್ ಕೆಲ್ಸ ಬಂದ್ ಕೆಲ್ಸ ಹೊಡ್ ಬಿಡ್ತಾನ್ರಿ. ಆಮೇಲೆ ಇಲ್ಲಿ ಅವರು ಹೋಟೆಲ್ ಅವರು ಫೋನ್ ಮಾಡಿ ಕೆಲ್ಸ ಮಾರ್ಕೆಟ್ ಪೊಸಿಷನ್ಗೆ ತಾಬರ್ತಾವ ಇನ್ಫಾರ್ಮೇಶನ್ ಮಾಡೋದು. ಪೊಲೀಸ್ ಬಂದ್ ಕೆಲ್ಸ ಆರೋಪಿಗೆ ತಕೊಂಡ್ ಹೋಗಿ ಬಿಟ್ಟಾರ ಅವ್ರ ಪೊಲೀಸ್ ಸ್ಟೇಷನ್ಗೆ. ಇಲ್ಲೇ ಅವ್ರ ಗೋವಾನಿಗೆ ಯಾವ ಪ್ಯಾಸೆಂಜರ್ ಐತ್ರಿ ಅವ್ರ ಯಾವ ಅನ್ಕೊಂಡ್ ನನ್ಗೆ ಗೊತ್ತಿಲ್ಲ. ಅದ ನನ್ಗೆ ಏನ್ ಎಷ್ಟ್ ದಿವಸ ಆತನ್ ಕೇಸಿಲ್ಲ, ನಾನ್ ನೋಡಿ ನಾ ಅಷ್ಟೇ ಹೇಳ್ತೇನಿದೆ. ಇಲ್ಲಿ ಬಂದ್ಕ ಜಗಳ ಏನ್ ನಡೆದಿದೆ ಅವ್ರು ಎಲ್ಲಾರು ಇದು ಅನ್ಕೇಸ್ ಹೇಳ್ತಾರ. ಇದೆ ತಪ್ಪ ಐತ್ರಿ, ಅವ್ರು ಹೊಡೆದು ತಪ್ಪ ಐತ್ರಿ. ರಿಕ್ಷಾ ಜಾಸ್ತಿ ಆಗ್ಬಿಟ್ಟೈತ್ರಿ. ಇದು 1200 ಪರ್ಮಿಟ್ ಇನ್ಫಾರ್ಮೇಶನ್ ಹೇಳತ್ತೇನ್ರಿ ನಾ. 1200 ಪರ್ಮಿಟ್ ಇದೆ. 5,000 ರೂಪಾಯಿ 5,000 ರಿಕ್ಷಾ ನಡೀತೈತ್ರಿ. ಮಂದಿಗೆ ಹೋಗಾಕ್ ಜಾಗ ಇಲ್ರಿ. ಯಾವಾಗಂದ್ರೆ ಮಾತಾಡಕ್ ಹೋತಂದ್ರಿ ಎಲ್ಲಾರು ಅನ್ಕೇಸ್ರಿ ಬಳಬಾಕ್ ಬರ್ತಾರ್ರಿ. ಬಾಯಕ್ ಬಂತಂದ್ರ ಬೈ ಬಿಡ್ತಾರ್ರಿ. ಯಾವ್ದಂತ ಏನಿದೆ ಸ್ಟ್ರಾಂಗ್ ಅಂದ ಮುದುಕದಾನು ಏನಪ್ಪಾ ಹೆಂಗ್ ಸಮಸ್ಯೆ ಹೆಂಗ್ ಮಾಡ್ಬೇಕಂತ ಕೆಲ್ಸ ಅವ್ರು ತಿಳಂಗಿಲ್ಲ. ಪ್ರೆಷರ್ದಾಗ ಬಂದ್ ಬಿಡ್ ಕೆಲ್ಸ ಹೊಡಿ ಬಿಡ್ತಾರ್ರಿ. ಇಲ್ಲ ಒಬ್ಬ ಐತ್ರಿ, ಒಬ್ಬ ಬಂದ್ ಕೆಲ್ಸ ಹೊಡ್ದಾನ್ರಿ. ಅವ್ ಕೈಯಾಗ ಏನ್ ಹೇಳ್ರಿ ಹೊಡ್ ಬಿಡ್ತಾನ್ರಿ. ಅವ ಕೈಲಿ ಹೊಡ್ದಾನ್ರಿ, ಅಷ್ಟ್ ಫಾಸ್ಟ್ ಹೊಡ್ದಾನ್ರಿ. ಅವ್ರ ಏನ್ ಬೇಜಾರ ಹಾತ್ ಕೆಲ್ಸ್ರಿ, ಯಾಕಪ್ಪ ನನ್ ಹೊಡ್ದಾರನ್ಕ ಬೇಜಾರನ್ಕ ಮ್ಯಾಲ್ ಬಂದ್ ಕೆಲ್ಸು ಅಲ್ಲಿ ಬಂದ್ ಕೆಲ್ಸು ಅದು ಅವ್ನ ಸ್ಪಾಟ್ ಒಂದು ಡೆಡ್ ಆಗ್ಬಿಟ್ಟೈತ್ರಿ. ಅದು ನನ್ ಆರಿಫ್ ಅನ್ ಕೆಲ್ಸ್ರಿ. ರಿಕ್ವೆಸ್ಟ್ RTO ಸಾಹೇಬ್ಗೆ ಎಲ್ಲರಿಗೆ ಈ ರೀಚೆಕಿಂಗ್ ರಿಕ್ಷಾ ಆಗ್ಲಿ 2 ವೀಲರ್ ಆಗ್ಲಿ ಯಾವ್ದೋ ಗಾಡಿ ಇರ್ಲಿ ರೀಚೆಕಿಂಗ್ ಆಗ್ಬೇಕು. ಎಷ್ಟ್ ಪರ್ಮಿಟ್ ಇದೆ, ಹ್ಯಾಂಗ್ ಪರ್ಮಿಟ್ ಇದೆ ಅಷ್ಟೇ. ಬೆಳಗಾಂ ಶಹರ್ನಲ್ಲಿ ನಾವು ಇಲ್ಲಿ ಅಷ್ಟೇ ರಿಕ್ಷಾ ನಡೆಸಬೇಕು. ಅವರು ನಾವು ದಯ ಅನ್ಕೇಸ್ RTO ಸಾಹೇಬ್ರ ಅವ್ರಿಗೆ DC ಸಾಹೇಬ್ ಅವ್ರಿಗೆ ಹೇಳ್ಬಿಡ್ತೇನೆ.